ಹಾಯ್ ಎಲ್ರಿಗೂ, ಹೇಗಿದ್ದೀರಿ? ಕೆನಡಾದಿಂದ ಬಂದು ಒಂದು 2-3 ವಾರ ಆಯಿತು, 3 ವಾರ ಆಯಿತು. ಇವತ್ತೊಂದು ಫಸ್ಟ್ ವಿಡಿಯೋ ಮಾಡ್ತಿದ್ದೀನಿ, ಯಾಕೆಂದರೆ ಒಂದು ಇನ್ಫಾರ್ಮೇಷನ್ ಕೊಡುವಂತ. ನಮ್ಮ ಯು ಎ ಇಮಿಗ್ರೇಷನ್ ಬಗ್ಗೆ, ಅಂದರೆ ಯು ಎಗೆ ಬರುವವರು, ಅಂದರೆ ದುಬೈ, ಶಾರ್ಜಾ, ಯು ಎ ಅಂದರೆ ದುಬೈ, ಶಾರ್ಜಾ ಎಲ್ಲಿಗಾದರೂ ಆಗ್ತದೆ, ಅಬುದಾಬಿ, ಯಾವ ಎಮಿರೇಟ್ಸಿಗೂ ಬರುವವರಿಗೂ ಸೇಮ್ ಇದು ರೂಲ್ಸ್ ಇದೆ. ಮುಂಚೆ ಇದೆಲ್ಲ ಇರಲಿಲ್ಲ. ಒಂದು ರೀಸೆಂಟ್ಲಿ ಈಗ ಒಂದು 3-4 ತಿಂಗಳಿಂದ 3-4 ತಿಂಗಳಾಗಿದೆ ಅಂತ ಕಾಣ್ತದೆ. 3-4 ತಿಂಗಳಿಂದ ಇದು ಇಮಿಗ್ರೇಷನಲ್ಲೆಲ್ಲ ಕೇಳ್ತಾರೆ. ಮುಂಚೆ ಸೀದಾ ಬರ್ಬೋದಿತ್ತು, ಒಂದು ವೀಸಾ ಇಟ್ಕೊಂಡು ಸೀದಾ ಬರ್ಬೋದಿತ್ತು. ಈಗ ಹಾಗೆ ಆಗೋದಿಲ್ಲ. ಏನೆಲ್ಲ ಕೇಳ್ತಾರೆ ಅಂತ ನಾನು ಹೇಳ್ತೀನಿ. ಈಗ ವಿಸಿಟಲ್ಲಿ ಬರುವವರಿಗೆ, 1 ತಿಂಗಳ ವಿಸಿಟಲ್ಲಿ ಬರುವವರಿಗೆ 3000 ದಿರಮ್ಸ್ ತರಬೇಕು. ಇಲ್ಲಿ ದುಬೈ ಕರೆನ್ಸಿ ನಾನು ಹೇಳೋದು, 3000 ದಿರಮ್ಸ್ ದುಬೈ ಕರೆನ್ಸಿ ತರಬೇಕು. ನೀವು ಇಂಡಿಯಾದಲ್ಲಿ ಎಕ್ಸ್ಚೇಂಜಿಗೆ ಹೋಗಿ ಇಂಡಿಯಾ ಮನಿಯನ್ನು ಕನ್ವರ್ಟ್ ಮಾಡಿ ದುಬೈ ಮನಿಯನ್ನು ತರಬೇಕು. ನೀವು ಇಂಡಿಯಾದಲ್ಲಿ ಎಕ್ಸ್ಚೇಂಜ್ ಇರ್ತದಲ್ಲ, ಎಕ್ಸ್ಚೇಂಜಿಗೆ ಹೋಗಿ ಇಂಡಿಯಾದ ಕರೆನ್ಸಿ ಇರ್ತದಲ್ಲ, ಇಂಡಿಯಾ ಕರೆನ್ಸಿಯನ್ನು ದುಬೈ ಕರೆನ್ಸಿಗೆ ಕನ್ವರ್ಟ್ ಮಾಡಿ 3000 ದಿರಮ್ಸ್ ತರಬೇಕು. ನಿಮಗೆ 3000 ದಿರಮ್ಸ್ ಅಂದರೆ ನಿಮಗೆ ಇಂಡಿಯಾದ 68,000 ರುಪೀಸ್ವರೆಗೆ ಆಗ್ತದೆ. ಅಷ್ಟು ಹಣ ಇಟ್ಕೊಂಡು ಹೋದರೆ 3000 ದಿರಮ್ಸ್ ದುಬೈ ಮನಿ ನಿಮಗೆ ಅಲ್ಲಿ ಕೊಡ್ತಾರೆ ಎಕ್ಸ್ಚೇಂಜಲ್ಲಿ. ಅದು 1 ತಿಂಗಳು ವಿಸಿಟಲ್ಲಿ ಬರುವವರಿಗೆ. ಮತ್ತು 3 ತಿಂಗಳು ವಿಸಿಟ್ ವೀಸಾದಲ್ಲಿ ಬರುವವರಿಗೆ 5000 ದಿರಮ್ ತರಬೇಕಂತೆ. 5000 ಅಂದರೆ 1 ಲ್ಯಾಕ್ ರುಪೀಸ್ ಜಾಸ್ತಿ ಆಗ್ತದೆ, 1 ಲಕ್ಷ ರೂಪಾಯಿ ಇಂಡಿಯಾದ್ದು. ಅದು ಅಷ್ಟು ಸ್ವಲ್ಪ ಜಾಸ್ತಿನೇ ಆಗ್ತದೆ, ಒಂದು 10,000 ಏನೋ ಜಾಸ್ತಿ ಆಗ್ತದೆ ಅಂತ ಕಾಣ್ತದೆ. ಮತ್ತು ಒಂದೊಂದು ದಿನ ಒಂದೊಂದು ರೇಟ್ ಇರ್ತದಲ್ಲ, ಆ ಪ್ರಕಾರ ಅವರು ಕೊಡ್ತಾರೆ. ಒಂದೊಂದು ದಿನ ಒಂದೊಂದು ಕರೆನ್ಸಿ ರೇಟ್ ಹೆಚ್ಚು ಕಮ್ಮಿ ಆಗ್ತದೆ. ಆ ಪ್ರಕಾರ ನಿಮಗೆ ಅಷ್ಟು ಹಣ ಅಲ್ಲಿ ಕೊಟ್ಟು ಎಕ್ಸ್ಚೇಂಜ್ ಮಾಡಿಕೊಂಡು ಬರಬೇಕಾಗ್ತದೆ. ಅದೇ 1 ತಿಂಗಳು 3 ತಿಂಗಳು ಹೇಳಿದೆ ಅಲ್ವಾ, 3000 ಆರ್ 5000 ಅಷ್ಟು ದಿರಮ್ಸ್ ನಿಮ್ಮ ಕೈಯಲ್ಲಿ ಇರಬೇಕು. ಅದು ಹಣ ಇಲ್ಲದಿದ್ದರೆ, ಒಂದು ವೇಳೆ ನಿಮ್ಮ ಹತ್ರ ಹಣ ಕ್ಯಾಶ್ ಇಲ್ಲದಿದ್ದರೆ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇರಬೇಕು. ಕ್ರೆಡಿಟ್ ಕಾರ್ಡ್ ಅಂದರೆ ಇಂಟರ್ನ್ಯಾಷನಲ್ ಯೂಸು ಕ್ರೆಡಿಟ್ ಕಾರ್ಡ್ ಇರಬೇಕು. ಯಾವ ಕಂಟ್ರಿಗೆ ಹೋದರೂ ಅದು ಕ್ರೆಡಿಟ್ ಕಾರ್ಡ್ ಯೂಸ್ ಆಗ್ತದೆ ನಿಮಗೆ. ಇಂಡಿಯಾದಲ್ಲಿ ಮಾತ್ರ ಅಲ್ಲ, ದುಬೈ ಮತ್ತು ಯಾವ ಕಂಟ್ರಿಗೆ ಹೋದರೂ ಆ ಕ್ರೆಡಿಟ್ ಯೂಸ್ ಆಗ್ತದೆ. ಅಂಥ ಕಾರ್ಡು ಇರಬೇಕು ನಿಮ್ಮ ಹತ್ರ, ಕ್ರೆಡಿಟ್ ಕಾರ್ಡು. ಅದನ್ನು ಶೋ ಮಾಡಬೇಕು, ಇಲ್ಲದ್ರೆ ಹಣ ಶೋ ಮಾಡಬೇಕು ನೀವು. ಮತ್ತು ನೀವು ಎಲ್ಲಿ ಸ್ಟೇ ಮಾಡ್ತೀರಿ, ನೀವು ಹೋಟೆಲಲ್ಲಿ ಸ್ಟೇ ಮಾಡೋದಾದರೆ ಹೋಟೆಲ್ ಡೀಟೇಲ್ಸ್ ಎಲ್ಲ ಕೊಡಬೇಕು ಅವರು. ನೀವು ಯಾವ ಹೋಟೆಲಲ್ಲಿ ಸ್ಟೇ ಮಾಡ್ತೀರಿ, ಎಷ್ಟು ದಿನ ಸ್ಟೇ ಮಾಡ್ತೀರಿ, ಎಲ್ಲ ಡೀಟೇಲ್ಸ್ ಅವರಿಗೆ ಶೋ ಮಾಡಬೇಕು. ಅಂದರೆ 1 ತಿಂಗಳು ವಿಸಿಟಲ್ಲಿ ಬರೋದಾದರೆ ನೀವು 1 ತಿಂಗಳದ್ದು ಹೋಟೆಲ್ ಬುಕ್ಕಿಂಗು ನೀವು ಅವರಿಗೆ ತೋರಿಸಬೇಕು. 1 ತಿಂಗಳಾದರೆ 1 ತಿಂಗಳದ್ದು, 3 ಮಂತ್ಸಿಗಾದರೆ 3 ಮಂತ್ಸಿದ್ದು ಹೋಟೆಲ್ ಬುಕ್ಕಿಂಗ್ ತೋರಿಸಬೇಕು. ಒಂದು ವೇಳೆ ನೀವು ನಿಮ್ಮ ರಿಲೇಟಿವ್ಸು ಇಲ್ಲದ್ರೆ ಫ್ರೆಂಡ್ಸ್ ಮನೆಯಲ್ಲಿ ಇರೋದಾದರೆ, ಯಾರ ಮನೆಯಲ್ಲಿ ಇರ್ತೀರಿ ಆ ಮನೆಯವರದ್ದು ಒಂದು ಎಮಿರೇಟ್ಸ್ ಐ ಡಿ ಶೋ ಮಾಡಬೇಕು. ಇಲ್ಲಾಂದರೆ ಅವರದ್ದು ಟೆನೆನ್ಸಿ ಕಾಂಟ್ರಾಕ್ಟ್ ಇರ್ತದಲ್ಲ ಮನೆಯದ್ದು, ಅದನ್ನು ಶೋ ಮಾಡಬೇಕು. ಮತ್ತು ಅವರದ್ದು ಫೋನ್ ನಂಬರು ಎಲ್ಲ ಡೀಟೇಲ್ಸ್, ಅವರದ್ದು ಎಲ್ಲ ಡೀಟೇಲ್ಸ್ ನೀವು ಶೋ ಮಾಡಬೇಕಾಗ್ತದೆ. ಮತ್ತು ನೀವು 3 ತಿಂಗಳಲ್ಲಿ ಬರೋದಾದರೆ, ಇಲ್ಲಾಂದರೆ 1 ತಿಂಗಳಲ್ಲಿ ಬರ್ತೀರಲ್ವ, ಆವಾಗ ಸ್ವಲ್ಪ ದಿನ ನೀವು ಹೋಟೆಲಲ್ಲಿದ್ದು, ಅಂದರೆ 3 ತಿಂಗಳಿಗೆ ಬರೋದಾದರೆ 1 ಮಂತ್ ನಾನು ಹೋಟೆಲಲ್ಲಿ ಇರ್ತೇನೆ, ಆಮೇಲೆ ನನ್ನ ರಿಲೇಟಿವ್ಸ್ ಫ್ರೆಂಡ್ಸ್ ಮನೆಗೆ ಎಲ್ಲಿಗಾದರೂ ಹೋಗ್ತೇನೆ ಅಂದರೆ 1 ತಿಂಗಳು ನೀವು ಹೋಟೆಲಲ್ಲಿ ಇರೋದಾದರೆ 1 ತಿಂಗಳದ್ದು ಹೋಟೆಲ್ ಕನ್ಫರ್ಮೇಷನ್. ಮತ್ತು ನೀವು ಮತ್ತೆ ಅಲ್ಲಿಂದ ಮತ್ತೆ ಎಲ್ಲಿ ಹೋಗ್ತೀರಾ ಅವರ ಮನೆಯದ್ದು ಎಲ್ಲ ಡೀಟೇಲ್ಸು ನಾನು ಹೇಳಿದೆ ಅಲ್ವಾ, ಅದೇ ಡೀಟೇಲ್ಸ್ ಎಲ್ಲ ಕೊಡಬೇಕು, ಹೋಟೆಲದ್ದು ಮತ್ತು ಅಲ್ಲಿಯದ್ದು. ಅಂದರೆ ನೀವು ಸ್ವಲ್ಪ ಹೋಟೆಲಲ್ಲಿ ಇರ್ತೀರಿ ಮತ್ತು ಬೇರೆ ಕಡೆ ಇರ್ತೀರಲ್ವ, ಅದು 2 ಕಡೆಯದ್ದು ಕೂಡ ಡೀಟೇಲ್ಸ್ ನೀವು ಅವರಿಗೆ ಶೋ ಮಾಡಬೇಕಾಗ್ತದೆ. ಮತ್ತು ಟಿಕೆಟ್ ಇದ್ದು ಡಮ್ಮಿ ಟಿಕೆಟ್, ರಿಟರ್ನ್ ಟಿಕೆಟ್, ಮತ್ತು ರಿಟರ್ನ್ ಟಿಕೆಟ್ ಇರಬೇಕು, ಡಮ್ಮಿ ಆಗಬಾರ್ದು. ಮುಂಚೆ ಡಮ್ಮಿ ಎಲ್ಲ ಆಗ್ತಿತ್ತು, ಈಗ ಡಮ್ಮಿ ಟಿಕೆಟ್ ಅಲೌಡ್ ಇಲ್ಲ. ಡೇಟಲ್ಲಿ ಅದರಲ್ಲಿ ಇರಬೇಕು, ಯಾವಾಗ ರಿಟರ್ನ್ ಹೋಗ್ತೀರಿ ಅಂತ ಅದರಲ್ಲಿ ಡೇಟ್ ಮೆನ್ಷನ್ ಮಾಡಬೇಕು. ಡಮ್ಮಿ ಟಿಕೆಟ್ ಆಗೋದಿಲ್ಲ. ಮುಂಚೆ ಆದರೆ ಡಮ್ಮಿ ಟಿಕೆಟ್ ಬಿಡ್ತಿದ್ರು, ಈಗ ಆಗೋದಿಲ್ಲ ಡಮ್ಮಿ ಟಿಕೆಟ್. ಮತ್ತು ಮತ್ತೊಂದು ಏನಂದರೆ, ಪಾಸ್ಪೋರ್ಟು, ನಿಮ್ಮ ಪಾಸ್ಪೋರ್ಟು ಚೆಕ್ ಮಾಡ್ಕೊಳ್ಳಿ, ಯಾವಾಗ ಎಕ್ಸ್ಪೈರಿ ಆಗ್ತದೆ, ಡ್ಯೂ ಡೇಟ್ ಯಾವಾಗಿದೆ, ನಿಮ್ಮದು ಎಕ್ಸ್ಪೈರಿ ಡೇಟ್ ಯಾವಾಗಿದೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 6 ಮಂತ್ ವ್ಯಾಲಿಡಿಟಿ ಬೇಕು ನಿಮಗೆ ಪಾಸ್ಪೋರ್ಟಿದ್ದು. ನೀವೀಗ ಜನವರಿಗೆ ಬರ್ತೀನಿ ಅಂತ ಅಂದರೆ ನಿಮಗೊಂದು ಜುಲೈ ಎಂಡ್ವರೆಗೆ ನಿಮ್ಮದು ವ್ಯಾಲಿಡಿಟಿ ಇರಬೇಕು ಪಾಸ್ಪೋರ್ಟಲ್ಲಿ, ಇಲ್ಲದ್ರೆ ಪ್ರಾಬ್ಲಮ್ ಆಗ್ತದೆ.
ಮತ್ತು ಇಲ್ಲಿ ಬಂದು ಕೂಡ ವಿಸಿಟಲ್ಲಿರುವಾಗ ನಿಮಗೆ ಒಂದು 2 ತಿಂಗಳು 3 ತಿಂಗಳು ಪಾಸ್ಪೋರ್ಟ್ ವ್ಯಾಲಿಡಿಟಿ ಇದ್ದರೆ ದುಬೈಗೆ ಬಂದು ಮತ್ತು ನೀವು ವಿಸಿಟಲ್ಲಿರುವಾಗ ನಿಮಗೆ ಇದು ಆಗೋದಿಲ್ಲ ಇಲ್ಲಿ ರಿನ್ಯೂವಲ್ ಮಾಡಲಿಕ್ಕೆ. ವಿಸಿಟಲ್ಲಿರುವವರಿಗೆ ರಿನ್ಯೂವಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಕಾಣ್ತದೆ. ಅದೇ ನೀವು ಊರಲ್ಲಿ ರಿನ್ಯೂವಲ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಪಾಸ್ಪೋರ್ಟ್ ಒಂದು 5-6 ತಿಂಗಳು ವ್ಯಾಲಿಡಿಟಿ ಇದ್ದರೂ ನೀವು ಊರಲ್ಲಿ ಒಂದು ರಿನ್ಯೂವಲ್ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದು ನಿಮಗೆ. ಮತ್ತು ಇಲ್ಲಿ ಪಾಸ್ಪೋರ್ಟ್ ರಿನ್ಯೂವಲ್ಗೆ ಕೂಡ ತುಂಬ ಖರ್ಚಾಗ್ತದೆ. ಅರ್ಜೆಂಟ್ ಪಾಸ್ಪೋರ್ಟ್ ಬೇಕಂದರೆ ಒಂದು 2-3 ದಿನದಲ್ಲಿ ನಿಮಗೆ ಮಾಡಿಕೊಡ್ತಾರೆ. ಅದು 1200 ದಿರಮ್ಸ್ ಇಲ್ಲಿ ಸಿಗಬೇಕು. ಇಲ್ಲಾಂದರೆ ಆನ್ಲೈನಲ್ಲಿ ಬುಕ್ ಮಾಡಬೇಕು. ಆನ್ಲೈನಲ್ಲಿ ನಿಮಗೆ ಡೇಟ್ ಸಿಗಲಿಕ್ಕೆ 1 ಮಂತ್ ಎಲ್ಲ ಹೋಗ್ತದೆ. ಬುಕ್ ಮಾಡಿದ ಮೇಲೆ 1 ಮಂತ್ ನಿಮ್ಮ ಡೇಟ್ ಸಿಗಲಿಕ್ಕೆ. ಮತ್ತು ಪಾಸ್ಪೋರ್ಟ್ ಅಪ್ಲೈ ಮಾಡಿದ ಮೇಲೆ ಒಂದು 2 ತಿಂಗಳಾದರೂ ಬೇಕು. 1 ತಿಂಗಳು 1 ಮಂತ್ 2 ಮಂತ್ಸ್ ಆದರೂ ಬೇಕಾಗ್ತದೆ. ಅಟ್ಲೀಸ್ಟ್ 1 ಮಂತ್ ಆದರೂ ಬೇಕು ನಿಮಗೆ ಪಾಸ್ಪೋರ್ಟ್ ಬರಲಿಕ್ಕೆ. ಅದೇ ಇಲ್ಲಿ ಸ್ವಲ್ಪ ಟೈಮ್ ಆಗ್ತದೆ. ಅರ್ಜೆಂಟ್ ಮಾಡುವವರಿಗಾದರೆ 1200 ಕೊಟ್ಟರೆ ಅರ್ಜೆಂಟ್ ಮಾಡಿಕೊಡ್ತಾರೆ ಪಾಸ್ಪೋರ್ಟು. ಅದೆಲ್ಲ ಎಲ್ರಿಗೂ ಗೊತ್ತಿರ್ತದೆ. ಯಾರಿಗೆ ಗೊತ್ತಿಲ್ಲ ಅವರಿಗೆ ಹೇಳೋದು ನಾನು. ಕೆಲವರಿಗೆಲ್ಲ ಗೊತ್ತಿರೋದಿಲ್ಲಲ್ಲ, ಅಂಥವರಿಗೆ ನಾನು ಹೇಳೋದು. ಮತ್ತು ನನಗೆ ಇಷ್ಟೇ ಗೊತ್ತಿರೋದು. ಮತ್ತು ಏನಾದರೂ ನಾನು ಹೇಳಿದರೆ ತಪ್ಪಿದರೆ ಪ್ಲೀಸ್ ಕಮೆಂಟ್ ಮಾಡಿ, ಬೇರೆಯವ್ರಿಗೆ ಕೂಡ ಯೂಸ್ ಆಗ್ತದಲ್ವ. ಮತ್ತು ಇಮಿಗ್ರೇಷನಲ್ಲಿ ಇದೊಂದು ತಪ್ಪು ಮಾತ್ರ ಮಾಡಬೇಡಿ. ಯಾವುದಂದರೆ ಇಮಿಗ್ರೇಷನಲ್ಲಿ ಮ್ಯಾಂಗ್ಳೂರು ಆಗ್ಬೋದು ಮತ್ತು ದುಬೈ ಏರ್ಪೋರ್ಟಲ್ಲಿ ಕೂಡ ಆಗ್ಬೋದು. ಇದು ಕ್ವಶನ್ ಕೇಳ್ತಾರೆ ಅವರು. ಒಂದು ವೇಳೆ ಕೇಳಿದರೆ ಕೆಲವರಿಗೆ ಕೇಳ್ತಾರೆ, ಕೆಲವರಿಗೆ ಕೇಳಲ್ಲ. ಇದು ಕ್ವಶನ್ ಕೇಳೋ ಚಾನ್ಸ್ ಇದೆ. ನೀವು ಹೀಗೆ ಕೇಳ್ಬೋದು, ದುಬೈಗೆ ನೀವು ಯಾಕೆ ಜಾಬಿಗೆ ಬಂದದ ಅಂತ ಕೇಳ್ಬೋದು. ಆವಾಗ ನೀವು ಎಸ್ ಅಂತ ಹೇಳಿದರೆ ಅಲ್ಲಿಂದ ವಾಪಸ್ ಕಳಿಸ್ತಾರೆ. ಅಂದರೆ ವಿಸಿಟಲ್ಲಿ ಬಂದವರಿಗೆ ಜಾಬ್ ಮಾಡಲಿಕ್ಕೆ ಇಲ್ಲ ಅಂತೆ, ಅದಕ್ಕಾಗಿ. ಮತ್ತು ಕಂಪೆನಿ ವೀಸಾ ಕೊಡ್ತದಲ್ವ ನಿಮಗೆ. ಕಂಪೆನಿ ವೀಸಾದಲ್ಲಿ ನೀವು ಬರ್ಬೋದು. ಇಲ್ಲಿ ಜಾಬ್ ಏನಾದರೂ ಹುಡುಕಿ ಮತ್ತು ರಿಟರ್ನ್ ಹೋಗಿ. ಒಮ್ಮೆ ನೀವು ದುಬೈಗೆ ಬಂದ ಮೇಲೆ ಅದು ಔಟ್ ಆಗಲೇಬೇಕು. ದುಬೈಯಲ್ಲಿ ಕೆಲಸ ಸಿಕ್ಕಿದ್ರೆ ಉಂಟಲ್ವ, ಒಮ್ಮೆ ನೀವು ಇಂಡಿಯಾಗೆ ರಿಟರ್ನ್ ಹೋಗಿ ಮತ್ತು ನಿಮ್ಮ ಕಂಪನಿಯವರು ವೀಸಾ ಕಳಿಸಿದರೆ ಆ ವೀಸಾ ಥ್ರೂ ಅಲ್ಲಿ ನೀವು ಬರ್ಬೋದು ದುಬೈಗೆ. ಹಾಗೆ ಮತ್ತು ಇಲ್ಲೇ ವಿಸಿಟಲ್ಲಿ ಬಂದು ಇಲ್ಲೇ ನಿಮಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಕಂಪನಿ ಒಂದು ವೇಳೆ ಕೆಲಸ ಸಿಕ್ಕಿದ್ರು ವಿಸಿಟಲ್ಲಿ ಬಂದು ಕಂಪನಿಯವರು ಏನು ಹೇಳ್ತಾರೆ, ಇಲ್ಲಿಂದಲೇ ಔಟ್ ಮಾಡ್ತಾರೆ. ಅವರು ಇಲ್ಲೇ ಇದ್ಕೊಂಡು ಕೂಡ ಔಟ್ ಮಾಡಲಿಕ್ಕೆ ಆಗ್ತದೆ. ಅದಕ್ಕೆ ಕೂಡ ಹಣ ಬೇಕು ನಿಮಗೆ. ಅದಕ್ಕೂ ಕೂಡ ಖರ್ಚಿದೆ. ಬೇರೆ ಯಾವ ಕಂಟ್ರಿಗೂ ಕೂಡ ಹೋಗಿ ಬರ್ಬೋದು. ಅದು ನಿಮ್ಮ ಏಜೆಂಟಲ್ಲಿ ಇರ್ತಾರಲ್ಲ, ಅವರ ಹತ್ರ ಎಲ್ಲ ಕೇಳ್ಕೊಳ್ಳಿ. ಅವರೆಲ್ಲ ಹೇಳ್ತಾರೆ. ನನಗೆ ಅಷ್ಟೊಂದು ಗೊತ್ತಿಲ್ಲ ಅದರ ಬಗ್ಗೆ ಎಲ್ಲ. ರಿಟರ್ನ್ ಟಿಕೆಟ್ ಮಾಡಿದ್ದು ಏನು ಮಾಡಬೇಕು ಅದೆಲ್ಲ ನನಗೆ ಗೊತ್ತಿಲ್ಲ ಸರಿಯಾಗಿ, ಅದರ ಬಗ್ಗೆ ಗೊತ್ತಿಲ್ಲ. ನೀವು ಏಜೆಂಟಲ್ಲಿ ಮತ್ತು ಬೇರೆ ಯಾರ ಹತ್ರ ದುಬೈಗೆ ಬಂದವರಿದ್ದರೆ, ಬೇರೆ ಯಾರಾದರೂ ದುಬೈಗೆ ಬಂದವರು ಎಲ್ಲ ಇದ್ದರೆ ಅವ್ರ ಹತ್ರ ಕೇಳಿ ನೋಡಿ. ನನಗೆ ಅಷ್ಟೊಂದು ಅದರ ಬಗ್ಗೆ ಮಾಹಿತಿ ಇಲ್ಲ. ಮತ್ತು ಇದೊಂದು ಹೌದು, ದುಬೈಗೆ ಬಂದವರು ಒಮ್ಮೆ ಎಕ್ಸಿಟ್ ಆಗಲೇಬೇಕು, ಔಟ್ ಆಗಲೇಬೇಕು. ಯಾವ ಕಂಟ್ರಿಗಾದರೂ ಎಕ್ಸಿಟ್ ಆಗಲೇಬೇಕು. ಕೆಲವರು ಏನು ಮಾಡ್ತಾರೆ, ದುಬೈಗೆ ತಿರುಗಲಿಕ್ಕೆ ಬರುವವರು ತುಂಬ ಕಮ್ಮಿ ಬರ್ತಾರೆ, ಕಮ್ಮಿ ಅಂತಲ್ಲ. ಕೆಲವರು ಹೆಚ್ಚಾಗಿ ದುಬೈಗೆ ಜಾಬ್ ಹುಡುಕ್ಲಿಕ್ಕೆ ಅಂತಲೇ ಬರ್ತಾರೆ ಕೆಲವರು. ಅವರಿಗೆ ನಾನು ಹೇಳೋದು, ಅವರು ನೀವು ಜಾಬ್ ಸಿಕ್ಕಿದೆ ಅಂತ ಕೇಳಿದರೆ ಸಡನ್ಲಿ ನೀವು ಎಸ್ ಅಂತ ಹೇಳಬೇಡಿ, ಹೌದಂತ ಹೇಳಬೇಡಿ. ಇಲ್ಲ ನಾನು ಜಾಬ್ ಮಾಡಲಿಕ್ಕೆ ಬರೋದಲ್ಲ, ವಿಸಿಟಲ್ಲಿ ತಿರುಗಲಿಕ್ಕೆ ದುಬೈ ನೋಡಲು ಬಂದದಂತ ಹೇಳಿ. ಮತ್ತು ಸ್ಪೌಸ್ ಬರೋದಾದರೆ, ಮತ್ತು ಸ್ಪೌಸಿಗೆ ಕೂಡ ಹಾಗೆ, ಸ್ಪೌಸ್ ಬರೋದಾದರೆ ಅಂದರೆ ದುಬೈಯಲ್ಲಿ ಗಂಡ ಇದ್ದು ಹೆಂಡತಿ ಬರೋದಾದರೆ, ಮತ್ತು ದುಬೈಯಲ್ಲಿ ಹೆಂಡತಿದ್ದು ಗಂಡ ವಿಸಿಟಲ್ಲಿ ಬರೋದಾದರೆ ಅವರಿಗೆ ಕೂಡ ಸೇಮ್ ರೂಲ್ಸ್ ಇದೆ. ಗಂಡ ಇಲ್ಲಿ ದುಬೈಯಲ್ಲಿ ಇರೋದಾದರೆ ಅವರದ್ದು ಎಮಿರೇಟ್ಸ್ ಐ ಡಿ, ಅವರ ಮನೆಯದ್ದು ಟೆನೆನ್ಸಿ ಕಾಂಟ್ರಾಕ್ಟ್, ಎಮಿರೇಟ್ಸ್ ಐ ಡಿ ಅದೆಲ್ಲ ಕೊಡಬೇಕು. ಮತ್ತು ಎಲ್ಲಿ ಸ್ಟೇ ಮಾಡ್ತೀರಿ ಎಲ್ಲ ಕೊಡಬೇಕು, ಎಲ್ಲ ಡೀಟೇಲ್ಸ್ ಎಲ್ಲ ಕೊಡಬೇಕು. ಮತ್ತು ಅವರಿಗೆ ಹಣ ಶೋ ಮಾಡಲಿಕ್ಕೆ ಇಲ್ಲ ಅಂತ ಕಾಣ್ತದೆ. ಯಾಕಂದರೆ ಗಂಡ ಇಲ್ಲಿರ್ತಾರಲ್ವ, ಅದು ಗಂಡ ಖರ್ಚು ಮಾಡ್ತಾರಲ್ವ, ಅಷ್ಟೊಂದು ಕೇಳೋದಿಲ್ಲ ಅಂತ ಕಾಣ್ತದೆ ಸ್ಪೌಸಿಗೆ. ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ನನಗೆ. ಹೀಗೆಲ್ಲ ಉಂಟು. ಆದರೂ ಸ್ವಲ್ಪ ಹಣ ಇಟ್ಕೊಂಡು ಬರೋದೇ ಒಳ್ಳೆಯದು ಸ್ಪೌಸ್ ಬರುವಾಗ ಕೂಡ. ಆದರೆ ಗಂಡ ಇದ್ದರೆ ಅಷ್ಟು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಕಾಣ್ತದೆ ನನಗೆ. ಹಾಗೆಲ್ಲ ಉಂಟು. ಮತ್ತೇನು ಗೊತ್ತುಂಟಾ, ಇದೆಲ್ಲ ನೀವು ಪೇಪರಲ್ಲಿ ಇಟ್ಕೊಂಡು ಬರೋದು ಒಳ್ಳೆಯದು. ಯಾಕಂದರೆ ಕೆಲವರು ಮೊಬೈಲಲ್ಲಿ ಇರ್ತದೆ, ಎಲ್ಲ ಡೀಟೇಲ್ಸ್ ಎಲ್ಲ ಮೊಬೈಲಲ್ಲಿ ಇರ್ತದೆ. ಟಿಕೆಟು ಅದು ಇದೆಲ್ಲ ಮೊಬೈಲಲ್ಲಿ ಇರ್ತದೆ. ಅದು ಮೊಬೈಲ್ ಯಾವತ್ತೂ ಸೇಫ್ ಅಲ್ಲ ಅಂತ ಹೇಳ್ತೀನಿ ನಾನು. ಯಾಕಂದರೆ ಕೆಲವು ಸಲ ಮೊಬೈಲಲ್ಲಿ ಚಾರ್ಜ್ ಇರೋದಿಲ್ಲ, ಸ್ವಿಚ್ ಆಫ್ ಆಗ್ತದೆ.
ಮತ್ತು ಏರ್ಪೋರ್ಟಲ್ಲಿ ಕಾಲ್ ಎಲ್ಲ ಬರ್ತದೆ ನಮಗೆ. ಜಾಸ್ತಿ ಮಾತಾಡ್ತಾ ಕೂಡ ಚಾರ್ಜ್ ಖಾಲಾಗಿ ಸ್ವಿಚ್ ಆಫ್ ಎಲ್ಲ ಆಗ್ತದೆ. ಅದಕ್ಕಾಗಿ ಮೊಬೈಲ್ ಯಾವತ್ತೂ ಸೇಫ್ ಅಲ್ಲ. ನಾವು ಮೊಬೈಲಲ್ಲಿ ಇಟ್ಕೊಳ್ಬೇಕು, ಆದರೂ ಒಂದು ಪೇಪರಲ್ಲಿ ಎಲ್ಲ ಡೀಟೇಲ್ಸ್ ಇರಬೇಕು. ಹೋಟೆಲಿದ್ದು ಅದು ಇದು ನಾನು ಎಲ್ಲ ಹೇಳಿದೆ ಅಲ್ವಾ, ಅದು ಎಲ್ಲ ಒಂದು ಪೇಪರಲ್ಲಿ ಇದ್ದರೆ ಒಳ್ಳೆಯದು. ಅದೆಲ್ಲದನ್ನು ಒಂದು ಕವರಿಗೆ ಹಾಕಿ ಇಟ್ಟರೆ ನಮಗೆ ಶೋ ಮಾಡ್ಬೋದು ಅವರಿಗೆ, ಬೇಗ ಆಗ್ತದೆ. ಇದು ನಾವು ಒಂದು 2 ಕಾಪಿ ಇಟ್ಕೊಳ್ತೇವೆ, ಒಂದು ಕೈಯಲ್ಲಿ ಇಟ್ಕೊಳ್ತೇವೆ. ಅದು ಏನಾದರೂ ಮಿಸ್ ಆದರೆ ಬ್ಯಾಗಲ್ಲಿ ಒಂದು ಕಾಪಿ ಇಟ್ಕೊಳ್ತೇವೆ. ನಮ್ಮ ಇದು ಈ ಬ್ಯಾಗ್ ಉಂಟಲ್ಲ, ಹ್ಯಾಂಡ್ ಬ್ಯಾಗ್ ಇರ್ತದಲ್ಲ, 7 kg ಹ್ಯಾಂಡ್ ಬ್ಯಾಗ್ ಇರ್ತದಲ್ಲ, ಅದರ ಒಳಗೊಂದು ನಾವು ಸೇಫ್ಟಿಗೆ ಅಂತ ಅದರೊಳಗೆ ಒಂದೊಂದು ಕಾಪಿ ಕೂಡ ಇಟ್ಕೊಳ್ತೇವೆ. ಎಲ್ಲಿ ಹೋಗೋದಾದರೂ ಯಾವ ಕಂಟ್ರಿಗೆ ಹೋದರೂ ನಾವು ಹಾಗೆ ಮಾಡೋದು. ಒಂದೊಂದು ಕಾಪಿ ಬ್ಯಾಗಲ್ಲಿ ಇಡ್ತೇವೆ, ಒಂದೊಂದು ಕಾಪಿ ಕೈಯಲ್ಲಿ ಏರ್ಪೋರ್ಟಲ್ಲಿ ಇಮಿಗ್ರೇಷನಲ್ಲಿ ಕೊಡಲಿಕ್ಕೆ ನಾವು ಕೈಯಲ್ಲಿ ಇಟ್ಕೊಡ್ತೇವೆ. ಮೊಬೈಲಲ್ಲಿ ಕೂಡ ಇರ್ತದೆ, ಆದರೆ ಮೊಬೈಲಲ್ಲಿ ನಾವು ಶೋ ಮಾಡೋದಿಲ್ಲ. ಇಷ್ಟೇ. ಏನಾದರೂ ಡೌಟ್ ಇದ್ದರೆ ಕೇಳಿ, ಮತ್ತು ಏನಾದರೂ ತಪ್ಪಿದರೆ ಕಮೆಂಟ್ಸ್ ಮಾಡಿ, ಬೇರೆಯವ್ರಿಗೆ ಕೂಡ ಯೂಸ್ ಆಗ್ತದೆ. ಓಕೆ, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.